ಲೋಕಕ್ಕೆ ಗುಡ್ ಬೈ ಹೇಳಿ ರಾಜಕೀಯದಲ್ಲಿ ಪೂರ್ಣವಾಗಿ ತೊಡಗಿಸಿಕೊಂಡ್ರ? ಲಿಯೋ ಸಿನಿಮಾದ ಯಶಸ್ಸಿನ ಹೊಸ್ತಿಲಲ್ಲೇ ಇದೆಂತಹ ನಿರ್ಧಾರ? ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟನೊಬ್ಬ ಏಕಾಏಕಿ ಸಿನಿಮಾದಿಂದ ದೂರವಾದ್ರೆ ವಿಜಯ್ ನಂಬಿದ ನಿರ್ಮಾಪಕರ ಗತಿಯೇನು? ಅಲ್ಲ, ವರ್ಷದಲ್ಲಿ 2 ಹಿಟ್ ಸಿನಿಮಾ ಕೊಡೋ ದಳಪತಿ ಹೆಸರು ಕೇಳಿದ್ರೆ ಕೂತು ಜಾಗದಿಂದಲೇ ಜೈ ಅನ್ನೋ ಸಿನಿ ರಸಿಕರ ಕಥೆಯೇನು? ನಟ ವಿಜಯ್ 3 ದಿನಗಳ ಹಿಂದೆ ರಾಜಕೀಯ ಪಕ್ಷ ಘೋಷಣೆ ಮಾಡಿ ಸಂಚಲನ ಮೂಡಿಸಿದ್ದಾರೆ. ಕಾಲಿವುಡ್ನ ಟಾಪ್ ಹೀರೋ ದಿಢೀರಂತ ಸಿನಿಮಾ ರಂಗ ತೊರೆಯಲಿದ್ದಾರೆ ಎನ್ನುವ ಸುದ್ದಿ ಕೇಳಿ ಇಡೀ ಕಾಲಿವುಡ್ ಶಾಕ್ ಆಗಿದೆ. ತಮಿಳುನಾಡಿನಲ್ಲಿ ನಟ ವಿಜಯ್ ಹೊಸ ಪಕ್ಷ ಆರಂಭಿಸಿರುವುದು ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಸದ್ಯ ವೆಂಕಟ್ ಪ್ರಭು ನಿರ್ದೇಶನದ ಗೋಟು ಚಿತ್ರದ ನಂತರ ಒಂದೇ ಒಂದು ಚಿತ್ರದಲ್ಲಿ ವಿಜಯ್ ನಟಿಸಿ ಅದಾದ ಬಳಿಕ ಸಂಪೂರ್ಣವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಅನ್ನೋ ಸುದ್ದಿ ಕೂಡ ಸಿನಿ ರಸಿಕರಿಗೆ ಬೇಸರ ತರಿಸಿದೆ. ಜೊತೆಗೆ ವಿಜಯ್ ಕಾಲ್ ಶೀಟಿಗೋಸ್ಕರ 5-6 ಸಿನಿಮಾಗಳನ್ನ ಇಟ್ಟುಕೊಂಡ ನಿರ್ಮಾಪಕರು ವಿಜಯ್ಗಾಗಿ ಕಾಯುತ್ತಿದ್ದಾರೆ. ಒಂದು ವೇಳೆ ಆ 5 ಸಿನಿಮಾಗಳನ್ನ ವಿಜಯ್ ನಿರಾಕರಿಸಿದ್ರೆ ಆ ನಿರ್ಮಾಪಕರ ಪಾಡೇನು? ಸ್ಟಾರ್ ನಟ ಸಿನಿಮಾ ರಂಗವನ್ನ ತೊರೆಯುವ ನಿರ್ಧಾರ ಮಾಡಿದ್ರೆ ಅದು ತಮಿಳು ಚಿತ್ರರಂಗಕ್ಕೆ ದೊಡ್ಡ ನಷ್ಟವನ್ನ ಉಂಟು ಮಾಡಬಹುದು. ತಮಿಳು ಚಿತ್ರರಂಗದ ಟಾಪ್ ಸ್ಟಾರ್ ಆಗಿ ಕಾಣಿಸಿಕೊಂಡಿರುವ ವಿಜಯ್ ಸಿನಿಮಾಗಳು ಕೋಟಿ ಕೊಳ್ಳೆ ಹೊಡೆದಿದೆ. ಕಳೆದ ವರ್ಷ ಬಿಡುಗಡೆಯಾದ ಚಿತ್ರ ಲಿಯೋ ಸುಮಾರು 600 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿತ್ತು. ಅದೇ ರೀತಿ ವಿಜಯ್ ನಟಿಸಿದ ಚಲನಚಿತ್ರಗಳು OTT ಪ್ಲಾಟ್ಫಾರ್ಮ್ಗಳು ಮತ್ತು ಟಿವಿಯಲ್ಲಿ ಪ್ರಸಾರವಾದಾಗ ಹೆಚ್ಚಿನ ವೀಕ್ಷಕರನ್ನ ಪಡೆಯುತ್ತವೆ. ವಿಜಯ್ ಅವರ ಸತತ ಚಿತ್ರಗಳು ಕನಿಷ್ಠ 500 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡುವ ಅಂದಾಜಿದೆ. ಈ ವೇಳೆ ಮುಂದೆ ನಟಿಸುವುದಿಲ್ಲ ಎಂದು ವಿಜಯ್ ಘೋಷಣೆ ಮಾಡಿರುವುದು ತಮಿಳು ಸಿನಿ ವಲಯದಲ್ಲಿ ಭಾರಿ ಶಾಕ್ ಉಂಟು ಮಾಡಿದೆ. ತಮಿಳು ಚಿತ್ರರಂಗಕ್ಕೆ ಸುಮಾರು 1000 ಕೋಟಿ ರೂಪಾಯಿ ನಷ್ಟ ಉಂಟಾಗಲಿದೆ. ಒಟ್ಟಾರೆ ದಳಪತಿ ವಿಜಯ್ ಬಗೆಗಿನ ಸಿನಿಮಾ ತೊರೆಯೋ ಸುದ್ದಿಗಳಿಗೆ ಅಧಿಕೃತವಾಗಿ ವಿಜಯ್ ಇನ್ನೂ ಹೇಳಿಕೆ ಕೊಟ್ಟಿಲ್ಲ. ವಿಜಯ್ ಸಿನಿಮಾದಿಂದ ದೂರ ಉಳಿತಾರಾ ಅಥವಾ ರಾಜಕೀಯದ ಜೊತೆ ಸಿನಿಮಾವನ್ನ ಬ್ಯಾಲೆನ್ಸಿಂಗ್ ಆಗಿ ತೆಗೆದುಕೊಂಡು ಹೋಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಫ್ರೀಡಂ ಟಿವಿ, ಬೆಂಗಳೂರು.